ಯಶಸ್ಸಿಗೆ ಮತ್ತು ದೇಶದ ಆರ್ಥಿಕ ಪ್ರಗತಿಗೆ ಮೂಲಾಧಾರ. ಅಂದು ಆರ್ಥಿಕ ಪ್ರಗತಿಗೆ ದುಡಿಮೆಯೇ ದೇವರು ಎಂದು ಬದುಕುತ್ತಿದ್ದ ಜೀವಗಳು ಇಂದು ಪಿಂಚಣಿ ಮೇಲೆ ಬದುಕುತ್ತಿರುವ ವೃದ್ಧರು, ದೇಹದ ಶಕ್ತಿ ಕಳೆದುಕೊಂಡ ಅಂಗವಿಕಲರು ಕೇಂದ್ರ ಬಿಜೆಪಿ ಸರ್ಕಾರದ ದುರಾಡಳಿತದಲ್ಲಿ ಒಂದು ಗೌರವಯುತ ಜೀವನಕ್ಕೆ ಹೋರಾಡುತ್ತಿದ್ದಾರೆ. ಬಡತನ ರೇಖೆಗಳಿಗಿಂತ ಕೆಳಗಿರುವ ಕುಟುಂಬಗಳಿಗೆ ಸೇರಿದ ವೃದ್ಧರು, ವಿಧವೆಯರು ಮತ್ತು ಅಂಗವಿಕಲರಿಗೆ ಹಣಕಾಸಿನ ನೆರವು ನೀಡಲು ಕಾಂಗ್ರೆಸ್ ಸರ್ಕಾರ ಜಾರಿಗೆ ತಂದ ಎನ್ಎಸ್ಎಬಿ ರಾಷ್ಟ್ರೀಯ ಸಾಮಾಜಿಕ ಸಹಾಯ ಕಾರ್ಯಕ್ರಮದ ಸ್ಥಿತಿ ಅಧೋಗತಿಯಾಗಿದೆ. ಕೇಂದ್ರ ಬಿಜೆಪಿ ಸರ್ಕಾರ ಯೋಜನೆಯ ಬಜೆಟ್ ಕಡಿತಗೊಳಿಸಿದೆ. ಕಳೆದ 10 ವರ್ಷಗಳಲ್ಲಿ ಎನ್ಎಸ್ಎಬಿ ಬಜೆಟ್ 2014-15ನೇ ಹಣಕಾಸು ವರ್ಷದಲ್ಲಿ 10,547 ಕೋಟಿಗಳಿಂದ 2025-26ನೇ ಹಣಕಾಸು ವರ್ಷದಲ್ಲಿ 9,652 ಕೋಟಿಗಳಿಗೆ ಅಂದ್ರೆ ಶೇಕಡಾ 0.6ರಿಂದ ಕೇವಲ 0.2ಕ್ಕೆ ಇಳಿದಿದೆ. ಶೇಕಡಾ 40ಕ್ಕಿಂತ ಹೆಚ್ಚು ವೃದ್ಧರು ಅತ್ಯಂತ ಬಡ ಸಂಪತ್ತಿನ ವರ್ಗದಲ್ಲಿದ್ದು ಶೇಕಡಾ 18.7ರಷ್ಟು ಜನರಿಗೆ ಯಾವುದೇ ಆದಾಯದ ಮೂಲವಿಲ್ಲ. ಹಿರಿಯರಿಗೆ ನೀಡುವ ಕನಿಷ್ಠ ಸಾಮಾಜಿಕ ಭದ್ರತಾ ಮೊತ್ತ ತಿಂಗಳಿಗೆ ಕೇವಲ 200ಕ್ಕೆ ಸ್ಥಗಿತಗೊಳಿಸಲಾಗಿದೆ. ಶೇಕಡಾ 78ರಷ್ಟು ಹಿರಿಯ ನಾಗರಿಕರಿಗೆ ಯಾವುದೇ ಪಿಂಚಣಿ ಸಹಾಯವೇ ಸಿಗುತ್ತಿಲ್ಲ. ವರ್ಷಗಳ ಕಾಲ ದುಡಿದು ತೆರಿಗೆ ಕೊಟ್ಟು ಕುಟುಂಬವನ್ನ ಪೋಷಿಸಿ ಸಮಾಜಕ್ಕೆ ಬೆನ್ನೆಲುಬಾಗಿದ್ದ ವೃದ್ಧರು ಇಂದು ಕೇಂದ್ರ ಸರ್ಕಾರದ ನಿರ್ಲಕ್ಷ್ಯಕ್ಕೆ ಬಲಿಯಾಗಿದ್ದಾರೆ. ಒಂದು ಕಾಲದಲ್ಲಿ ಸಾಮಾಜಿಕ ನ್ಯಾಯ ಎಂಬ ಮಾತು ಸಂವಿಧಾನದ ಆತ್ಮವಾಗಿತ್ತು. ಆದರೆ ಇಂದು ಆ ಆತ್ಮವನ್ನೇ ಉಸಿರುಗಟ್ಟಿಸಲಾಗುತ್ತಿದೆ. ಇದೇನಾ ಕೇಂದ್ರ ಬಿಜೆಪಿ ಸರ್ಕಾರ ಮಾಡುತ್ತಿರುವ ಅಭಿವೃದ್ಧಿ?